ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೇ ಸಾಗುವೆ, ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೇ ಸಾಗುವೆ, ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನಮಗುಂಟು, ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನಮಗುಂಟು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಎಂದು ಆನಂದ ನನ್ನೇಸು ನೀಡುವ, ಎಂದು ಆನಂದ ನನ್ನೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ನ್ಯಾಯಸ್ಥಾಪಕರುಗಳ ಗ್ರಂಥ 14ನೇ ಅಧ್ಯಾಯ ವಚನ 6. ಸರ್ವೇಶ್ವರನ ಆತ್ಮ ಅವನ ಮೇಲೆ ಪಕ್ಕನೆ ಇಳಿದು ಬಂದಿತು, ಆಗ ಅವನು ಕೈಯಲ್ಲಿ ಏನೂ ಇಲ್ಲದಿದ್ದರೂ ಆ ಸಿಂಹವನ್ನು ಹೋತ ಮರಿಯನ್ನೋ ಎಂಬಂತೆ ಸೀಳಿ ಬಿಟ್ಟನು. ಸರ್ವೇಶ್ವರನ ಆತ್ಮ ಆತನ ಮೇಲೆ ಇಳಿದು ಬಂದುದರಿಂದ, ಇಲ್ಲಿ ಸಂಸೋನನ ಜೀವನ ಚರಿತ್ರೆಯನ್ನು ನೋಡುವಾಗ, ಸಂಸೋನನು ತಂದೆ ತಾಯಿಗಳೊಟ್ಟಿಗೆ ಹೋಗುತ್ತಿರುವಾಗ ಅಡವಿಯ ಪ್ರದೇಶದಲ್ಲಿ ಒಂದು ಗರ್ಜಿಸುವ ಸಿಂಹ ಅವನಿಗೆ ಎದುರಾಗಿ ಬರುತ್ತದೆ. ಆ ಸಿಂಹ ಗರ್ಜಿಸುತ್ತಾ ಬರುತ್ತಿರುವ ಸಮಯದಲ್ಲಿ ದೇವರ ಆತ್ಮ ಅವನ ಮೇಲೆ ಇಳಿದು ಬಂದಿತು. ಇಂದು ಪವಿತ್ರಾತ್ಮರು ಶಕ್ತಿಯುಳ್ಳ ಆತ್ಮರು, ಧೈರ್ಯವುಳ್ಳ ಆತ್ಮರು, ಬಲವುಳ್ಳ ಆತ್ಮರಾಗಿದ್ದಾರೆ. ಆ ಪವಿತ್ರಾತ್ಮರ ಶಕ್ತಿಯ ಆತ್ಮ ಆತನ ಮೇಲೆ ಇಳಿದು ಬಂದ ಕಾರಣ ಕ್ರೂರವಾದ ಗರ್ಜಿಸುವ ಸಿಂಹವನ್ನು ಒಂದು ಕುರಿಮರಿಯೋ ಎಂಬಂತೆ, ಹೋತ ಮರಿಯೋ ಎಂಬಂತೆ ಸಾಧಾರಣವಾಗಿ, ಸಲೀಸಾಗಿ, ಸುಗಮವಾಗಿ ಅದನ್ನು ಸಾಯಿಸಿ ಸಂಹರಿಸುವ ಘಟನೆಯನ್ನು ನಾವು ನೋಡುತ್ತೇವೆ. ಅದ್ಭುತಕರವಾದ ವಚನ. ಇಂದು ಗರ್ಜಿಸುವ ಸಿಂಹದಂತೆ ಯಾರನ್ನ ನಾಶ ಮಾಡಲಿ, ಯಾರನ್ನ ಕಬಳಿಸಲಿ ಎಂದು ಸೈತಾನನು ಹೊಂಚು ಹಾಕಿ ಕಾಯುತ್ತಾ ಇದ್ದಾನೆ. 1 ಪೇತ್ರ 5ನೇ ಅಧ್ಯಾಯ ವಚನ 8ರಲ್ಲಿ ನಾವು ನೋಡುತ್ತೇವೆ, ಗರ್ಜಿಸುವ ಸಿಂಹದಂತೆ ಯಾರನ್ನ ನಾಶ ಮಾಡಲಿ, ಯಾರನ್ನ ಕಬಳಿಸಲಿ, ಯಾರನ್ನ ನುಂಗಲಿ ಎಂದು ಹೊಂಚು ಹಾಕಿ ಕಾಯುತ್ತಾ ಇರುವ ನಮ್ಮ ಶತ್ರುವಾದ ಸೈತಾನನ ಸಿಂಹಕ್ಕೆ ಹೋಲಿಕೆ ಮಾಡಲಾಗಿದೆ. ಸೊ ಇಲ್ಲಿ ಸಿಂಹ ಸಂಸೋನನನ್ನು ನಾಶ ಮಾಡುವುದಕ್ಕಾಗಿ ಎದುರುಗಡೆ ಬಂದರೂ ಸಹ ಆತನ ಸಹಾಯಕ್ಕೆ ಬಂದ ಶಕ್ತಿ, ಮಹೋನ್ನತನ ಮಹಿಮಾ ಭರಿತ ಆತ್ಮರ ಶಕ್ತಿ, ಸ್ವರ್ಗದ ಶಕ್ತಿ ಅವನ ಮೇಲೆ ಇಳಿದು ಬಂದಾಗ ಸಿಂಹವನ್ನು ಕುರಿಮರಿಯಂತೆ ಸಂಹರಿಸಿದ ಒಂದು ಘಟನೆಯನ್ನು ನಾವು ನೋಡುತ್ತೇವೆ. ಇಂದು ನಮಗೆ ವಿರುದ್ಧವಾಗಿ ಹೊಂಚು ಹಾಕಿ ಕಾಯುತ್ತಿರುವ ಅನೇಕ ಸಿಂಹಗಳನ್ನ ನಾವು ಸಹ ಜಯಿಸಬೇಕಾಗಿದೆ. ನಮ್ಮ ಸ್ವಂತ ಶಕ್ತಿಯಿಂದಲ್ಲ, ನಮ್ಮ ಬಲದಿಂದಲ್ಲ, ಬದಲಿಗೆ ಪವಿತ್ರಾತ್ಮರ ಶಕ್ತಿಯಿಂದ ನಮಗೆ ಜಯ ಉಂಟು. ಭಯಪಡಬೇಡಿ, ಹೆದರದಿರಿ, ಧೈರ್ಯದಿಂದಿರಿ. ಈ ಲೋಕದಲ್ಲಿರುವ ದುರಾತ್ಮನಿಗಿಂತಲೂ ನಮ್ಮೊಳಗೆ ವಾಸ ಮಾಡುವ ಪವಿತ್ರಾತ್ಮರು ಬಲಾಢ್ಯರಾಗಿದ್ದಾರೆ. ವಾಕ್ಯವನ್ನ ಅರಿಕೆ ಮಾಡುವ, ಆ ಹೊಂಚು ಹಾಕುತ್ತಿರುವ ಸಿಂಹವನ್ನ ಸಂಸೋನನು ದೇವರ ಆತ್ಮರ ಶಕ್ತಿಯಿಂದ ಸಂಹರಿಸಿದ ರೀತಿಯಲ್ಲಿ ನಮಗೆ ವಿರೋಧವಾಗಿ ಕಾರ್ಯ ಮಾಡುತ್ತಿರುವ ನಮ್ಮ ಶತ್ರುವಾದ ಸೈತಾನ ಸಿಂಹದ ರೂಪದಲ್ಲಿ ಸಾಲ, ರೋಗ, ಸಮಸ್ಯೆ, ಕಷ್ಟ, ಅವಮಾನ, ನಿಂದೆ, ನಿನ್ನಿಂದೇನು ಮಾಡಲು ಸಾಧ್ಯವಿಲ್ಲ ಎಂದ ಕೀಳರಿಮೆ ಮನೋಭಾವ, ನಾನಾ ವಿಧದಲ್ಲಿ ನಮ್ಮೊಟ್ಟಿಗೆ ಹೋರಾಡುತ್ತಿರುವ ಸಿಂಹಗಳನ್ನು ನಾವು ಜಯಿಸಬೇಕಾಗಿದೆ. ಅದು ಪವಿತ್ರಾತ್ಮರ ಶಕ್ತಿಯಿಂದ. ಪರಿಶುದ್ಧಾತ್ಮರು ನಿನ್ನ ಮೇಲೆ ಬಂದಾಗ ನೀನು ಬಲಶಾಲಿಯಾಗುವೆ, ನೀನು ಸಕಲವನ್ನ ಜಯಿಸುವ ಮಗನಾಗುವೆ. ಆ ಸ್ವರ್ಗದ ಶಕ್ತಿ ನಮ್ಮೊಳಗಿದ್ದಾರೆ. ಈ ಪಂಚಾಶತಮ ಹಬ್ಬದ ಸಿದ್ಧತೆಯಲ್ಲಿರುವ ನಾವು ಆ ಪರಿಶುದ್ಧಾತ್ಮರ ಶಕ್ತಿಗಾಗಿ ದಿನೇ ದಿನೇ ತುಂಬಿಸಲ್ಪಡುವುದಕ್ಕಾಗಿ ಪ್ರಾರ್ಥಿಸೋಣ. ದೇವರ ಆತ್ಮ ಇಳಿದು ಬಂದಾಗ ಅವನು ಸಿಂಹವನ್ನ ಸಂಹರಿಸಿದನು. ಕರ್ತನಾದ ಯೇಸುವೇ, ಈ ದಿನದ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು, ಅವರ ಕುಟುಂಬಗಳನ್ನು ನಿಮ್ಮ ಬಲಾಢ್ಯವಾದ ಗಾಯಗೊಂಡ ಕರಗಳಿಗೆ ಸಮರ್ಪಿಸುತ್ತೇನೆ. ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನೀವು ತುಳಿದಾಡುವಿರಿ, ನಡೆಯುವಿರಿ. ಅವುಗಳಿಂದ ನಿಮಗೆ ಯಾವ ಹಾನಿಯೂ ಸಂಭವಿಸುವುದಿಲ್ಲ. ಧೈರ್ಯದಿಂದಿರಿ.
ನಿಮ್ಮ ಶತ್ರುವಾಗಿರುವ ಸೈತಾನನನ್ನು ನಿಮ್ಮ ಪಾದದಡಿಯಲ್ಲಿ ಹಾಕಿ ನೊಸುಕಿ ಬಿಡುವಿರಿ. ಅತಿ ಶೀಘ್ರವಾಗಿ ಶಾಂತಿದಾಯಕನಾದ ದೇವರು ನಿಮ್ಮ ಸಂಗಡ ಇದ್ದಾರೆ. ಭಯಪಡಬೇಡಿ. ಈ ಲೋಕವನ್ನ ಜಯಿಸಿದಾತನು ನನ್ನೊಳಗಿರುವಾಗ ಅವನ ಮೂಲಕ ನಾವು ಸಹ ಈ ಲೋಕವನ್ನ ಜಯಿಸಲು ಶಕ್ತರಾಗಿದ್ದೇವೆ. ಇಂದು ನಮ್ಮನ್ನ ನುಂಗಲು, ನಮ್ಮನ್ನು ನಾಶ ಮಾಡಲು, ನಮ್ಮನ್ನ ಕಬಳಿಸುವುದಕ್ಕಾಗಿ ಹೊಂಚು ಹಾಕಿ ಕಾದು ಕುಳಿತಿರುವ ನಮ್ಮ ಶತ್ರುವಾದ ಸೈತಾನ, ಸಿಂಹದ ರೂಪದಲ್ಲಿರುವ ರೋಗ, ಕಷ್ಟ, ಸಮಸ್ಯೆ, ನೋವು ಇವೆಲ್ಲವುಗಳು ಯೇಸುವಿನ ನಾಮದಲ್ಲಿ ನಿಷ್ಕ್ರಿಯವಾಗಲಿ. ಸ್ವರ್ಗದ ಶಕ್ತಿ ಪವಿತ್ರಾತ್ಮರು ನಮ್ಮ ಮೇಲೆ ಬಂದಾಗ ನಾವು ಬಲಶಾಲಿಗಳಾಗಿ, ಸಂಸೋನನು ಒಂದು ಕುರಿಮರಿಯೋ ಎಂಬಂತೆ ಆ ಸಿಂಹವನ್ನ ಸಂಹರಿಸಿದ ರೀತಿಯಲ್ಲಿ ನಮಗೆ ವಿರುದ್ಧವಾಗಿ ಬರುವ ಪ್ರಲೋಭನೆಗಳನ್ನ ಮೆಟ್ಟಿ ನಿಂತು ಯೇಸುವಿಗೆ ನೈಜ ಸಾಕ್ಷಿಗಳಾಗಿ ಜೀವಿಸುವಂತೆ ಪರಿಶುದ್ಧಾತ್ಮರ ಶಕ್ತಿ ಈ ಮುಂಜಾನೆ ವೇಳೆ ನಮ್ಮ ದೇಹಾತ್ಮಗಳಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡಲಿ. ನೀನು ಜಯ ಹೊಂದಿದವನು, ಜಯದ ಜೀವಿತವನ್ನ ನಡೆಸಲು ಕರೆಯಲ್ಪಟ್ಟವನು, ನೀನು ಜಯಶಾಲಿಯಾಗಿರುವೆ. ಸಂತ ಪೌಲರು ನುಡಿದ ರೀತಿಯಲ್ಲಿ ಇವೆಲ್ಲವುಗಳಲ್ಲಿ ನಾವು ಜಯಶಾಲಿಗಿಂತ ಮಿಗಿಲಾದ ಜಯಶಾಲಿಯಾಗಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್.